ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಬೆಂಗಳೂರು ಬುಲ್ಸ್ ತಂಡಕ್ಕೆ ಎಂಟ್ರಿ ಕೊಟ್ಟ ಗುಮಾನ್ ಸಿಂಗ್ ಹಲವಾರು ದಿನಗಳಿಂದ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹರಿದಾಡ್ತಿದೆ. ಗುಮಾನ್ ಸಿಂಗ್ ಅವರು ಬೆಂಗಳೂರು ಬುಲ್ಸ್ ತಂಡಕ್ಕೆ ಬರ್ತಿದ್ದಾರೆ ಅಂತ ಹೇಳಿ ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೌದು ಸ್ನೇಹಿತರ, ಕಳೆದ ಸೀಸನ್ನಲ್ಲಿ ಗುಮಾನ್ ಸಿಂಗ್ ಅವರು UP ಎದಾಗಿ ಆಡ್ತಾಯಿದ್ರು. ಇಂಜುರಿ ಕಾರಣದಿಂದಾಗಿ ಅವರು ಆ ಮ್ಯಾಚಲ್ಲಿ ಅರ್ಧ ಮ್ಯಾಚ್ಗಳು ರೆಸ್ಟಲ್ಲಿ ಕೊಡಬೇಕಾಯಿತು. ಹೀಗಾಗಿ ಗುಮಾನ್ ಸಿಂಗ್ ಅವರು ಈ ವರ್ಷ ಹರಾಜಿಗೆ ಬರೋ ಚಾನ್ಸ್ ತುಂಬ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಹಾಗೇನಾದರೂ ಹರಾಜಿಗೆ ಬಂದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಅವ್ರ ಕಡೆ ನೋಡೋ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ಕೋಚ್ ಅವರು ಕೂಡ BC ರಮೇಶ್ ಅವರು ಕೂಡ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಇನ್ನೂ ಒಬ್ಬ ಒಳ್ಳೆಯ ರೈಡರ್ ಬೇಕಾಗಿದ್ದಾರೆ, ಅಪಾರ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ರೈಡರ್. ಹೀಗಾಗಿ ನಾವು ಗುಮಾನ್ ಸಿಂಗ್ ಅವರು ಹರಾಜಿಗೆ ಬಂದರೆ ಒಳ್ಳೆಯ ಬೆಲೆಗೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಪಾಲು ಮಾಡ್ಕೊಳ್ಬೇಕಂತ ಇದ್ದೀವಿ ಅಂತ ಹೇಳಿದ್ದಾರೆ. ಏನೇ ಅಂದರೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಇವಾಗ ಸದ್ಯಕ್ಕಿರೋ ಸ್ಟಾರ್ಟ್ಸ್ ನೋಡಿದರೆ ಸ್ಟ್ರಾಂಗ್ ಆಗಿಯೇ ಕಾಣ್ತಾ ಇದೆ. ಬಟ್ ಇನ್ನೂ ಇಂಥ ಗುಮಾನ್ ಸಿಂಗ್ ಅಂತ ಪ್ಲೇಯರ್ಗಳು ಎಂಟ್ರಿ ಕೊಟ್ಟರೆ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈ ಸಲ ಕಪ್ ಗೆಲ್ಲೋಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ನಿಮ್ಮ ಅನಿಸಿಕೆ ಕೂಡ ಕಮೆಂಟ್ ಮಾಡಿ. ಗುಮಾನ್ ಸಿಂಗ್ ಅವರು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಬರಬೇಕಾ ಅಥವಾ ಮತ್ತೆ ಯಾವುದಾದ್ರೂ ಬೇರೆ ಪ್ಲೇಯರ್ ಕಡೆ ನೋಡಬೇಕಾ? ಹರಾಜಲ್ಲಿ ಯಾವ ಪ್ಲೇಯರ್ನ ಪಿಕ್ ಮಾಡಬೇಕು? ಹಾಗೆ ನಮ್ಮ ಬೆಂಗಳೂರು ಬುಲ್ಸ್ನ ಸ್ಕ್ವಾಡ್ ಯಾವ ಥರ ಇರಬೇಕು? ಸ್ಟಾರ್ಟಿಂಗ್ 7 ನೋಡೋದಾದರೆ ಯಾವ ಥರ ಪ್ಲೇಯರ್ಗಳು ಎಂಟ್ರಿ ಕೊಡಬೇಕು ಅಂತೇಳಿ ನೀವು ಕಮೆಂಟ್ ಮಾಡಿ. ಏನಾದರೂ ಕೂಡ BC ರಮೇಶ್ ಅವರು ಕೂಡ ಒಳ್ಳೆಯ ರೈಡರ್ ಆಗಿ ಅಪಾರ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಡಿಪೆಂಡರ್ ಕಡೆ ನೋಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕಳೆದ ಸೀಸನಲ್ಲಿ ಯೋಗೇಶ್ ಅವರು ಒಬ್ಬರೇ ತುಂಬಾ ಪ್ರಯತ್ನ ಮಾಡಿದರು ಟ್ಯಾಕಲಲ್ಲಿ. ಬಟ್ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಹಿಡಿದು ಟ್ಯಾಕಲಲ್ಲಿ ಅಂತಲೇ ಹೇಳ್ಬೋದು. ರೈಡಲ್ಲಿ ಏನೂ ಪ್ರಾಬ್ಲಮ್ ಇರಲಿಲ್ಲ. ಹೀಗಾಗಿ ಟ್ಯಾಕಲ್ ಮಾಡೋಕ್ಕೆ ಅಪಾರ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಪ್ಲೇಯರ್ ಕಡೆನೂ ನೋಡ್ತಾ ಇದ್ದಾರೆ. ನೋಡೋಣ ಯಾವ ಪ್ಲೇಯರ್ನ ಪಿಕ್ ಮಾಡ್ತಾರೆ ಅಂತ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.